ವೇದಿಕೆ ಮೇಲಿರುವಂತಹ ಎಲ್ಲ ಮುಖ್ಯ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಗಣ್ಯರೇ ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳೇ, ನಾನು ಬೆಳಿಗ್ಗೆ 10 ಗಂಟೆಯಿಂದಲೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಕನ್ನಡದ ತೇರನ್ನು ಎಳೆಯುವಂತಹ ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ದಾನದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ದಾನ ರಕ್ತದಾನ. ಅದು ಮಾನವ ಕುಲಕ್ಕೇನೆ ಸೇವೆ ಮಾಡುವಂಥದ್ದು, ಮಾನವನ ಜೀವವನ್ನು ಉಳಿಸುವಂತ ಕೆಲಸವನ್ನ ಮಾಡುವಂತಹ ರಕ್ತದಾನದ ಶಿಬಿರವನ್ನ ಉದ್ಘಾಟನೆಯನ್ನು ಕೂಡ ಮಾಡಿದ್ದೆ. ಆ ಸಂದರ್ಭದಲ್ಲಿ ಮಾತಾಡಿದ್ದೆ. ಹಾಗಾಗಿ ಹೆಚ್ಚಿಗೆ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. ನಾನು ಆಟೋ ರಿಕ್ಷಾ ಚಾಲಕರು ಅಂತ ಹೇಳಿದ್ರೆ ಜನಸಾಮಾನ್ಯರ ಸಂಪರ್ಕ ವಾಹನವನ್ನ ಇವತ್ತು ಸಾಮಾನ್ಯ ಜನರಿಗೆ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಆಟೋ ರಿಕ್ಷಾದವ್ರನ್ನ ಕರಿಬೇಕಾದಂತ ಪರಿಸ್ಥಿತಿಯಲ್ಲಿ ಇದ್ದೇವೆ. ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಯಾವುದೇ ವಾಹನ ಸೌಲಭ್ಯಗಳು ಸಾಮಾನ್ಯ ಜನರಿಗೆ ದೊರಕೋದಿಲ್ಲ. ಕಾರು ಬೈಕು ಇರೋರು ಇರಬಹುದು, ಆದರೆ ಎಷ್ಟು % ಇದ್ದಾರೆ ಅನ್ನೋದನ್ನ ನಾವು ಲೆಕ್ಕ ಹಾಕಬೇಕಾಗತ್ತೆ. ಜನಸಾಮಾನ್ಯರ ಆಡು ಭಾಷೆಯನ್ನ, ಜನಸಾಮಾನ್ಯರ ಕಷ್ಟ ಸುಖವನ್ನ, ಅವರ ಸಮಸ್ಯೆಗಳನ್ನು ಅರ್ಥಕೊಂಡವರು ಯಾರು ಇದ್ರೆ ಅದು ಆಟೋ ರಿಕ್ಷಾ ಚಾಲಕರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನರಸಿಂಹರಾಜಪುರದಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ಅಂತ ಹೇಳಿದ್ರೆ ಇತ್ತೀಚಿನ ಅನೇಕ ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. ಅದು ಸಂಭ್ರಮದ ಕನ್ನಡ ರಾಜ್ಯೋತ್ಸವ ಆಗಿರಬೇಕು ಅಂದ್ರೆ ಅದು ನರಸಿಂಹರಾಜಪುರ ಭುವನೇಶ್ವರಿ ಸಂಘದ ಆಟೋ ಚಾಲಕರ ಕನ್ನಡ ರಾಜ್ಯೋತ್ಸವ ಆಗಿರುತ್ತೆ ಅನ್ನೋದು ಒಂದು ಉದಾಹರಣೆ. ಹಾಗಾಗಿ ಈ ಒಂದು ಕನ್ನಡ ತಾಯಿಯ ಸೇವೆಯನ್ನ ಮಾಡುವಂಥದ್ದು, ನಾವು ಕನ್ನಡ ಭಾಷೆಯನ್ನ ಅತ್ಯಂತ ಪ್ರಾಚೀನವಾದಂತಹ ಸೊಗಸಾದ ವೈಜ್ಞಾನಿಕ ಭಾಷೆಯಾಗಿ ಇವತ್ತು ಜಗತ್ತಿನ ಅತ್ಯಂತ ಶ್ರೇಷ್ಠ ಭಾಷೆ ಕನ್ನಡ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಏನು ಪಾಲಿ ಬುದ್ಧನ ಕಾಲದಲ್ಲೂ ಕೂಡ, ಅಶೋಕನ ಕಾಲದಲ್ಲೂ ಕೂಡ ಕನ್ನಡದ ಲಿಪಿಯನ್ನ 2300 ವರ್ಷಗಳ ಹಿಂದಿನ ಲಿಪಿಯನ್ನು ಕೂಡ ಹುಡುಕಿ ತೆಗೆದಿದ್ದಾರೆ. ಹಾಗಾಗಿ ನಮ್ಮ ಪರಂಪರೆ, ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ಕನ್ನಡವನ್ನು ಉಳಿಸಬೇಕು ಅಂತ ಹೋರಾಟ ಮಾಡಬಾರದು ಅಂತ ಎಲ್ಲರೂ ಕೂಡ ಹೇಳಿದ್ದಾರೆ. ಕನ್ನಡವನ್ನ ಬಳಸಬೇಕು. ಕನ್ನಡವನ್ನ ಬಳಸಬೇಕು ಅಂದ್ರೆ ಏನ್ ಮಾಡಬೇಕು? ಕನ್ನಡದಲ್ಲಿ ಬರಿಬೇಕು, ಕನ್ನಡದಲ್ಲಿ ಮಾತನಾಡಬೇಕು, ಕನ್ನಡದಲ್ಲಿ ನಾವು ಓದುವಂತ ಕೆಲಸವನ್ನ ಮಾಡಬೇಕು. ಇವತ್ತು ನಮ್ಮ ಈಗಿನ ಪೀಳಿಗೆಯ ಮಕ್ಕಳನ್ನ ನಾನು ಗಮನಿಸ್ತಾ ಇದ್ದೇನೆ. ಯಾವುದೇ ರೀತಿಯ ಮಾಧ್ಯಮ ಪುಸ್ತಕವನ್ನ ಓದುವಂತ ಅಭ್ಯಾಸ ಆಗಲಿ ಅಥವಾ ಕನ್ನಡ ಪತ್ರಿಕೆಗಳನ್ನ ಓದುವಂಥದ್ದು, ಇವತ್ತು ಸಮಕಾಲೀನ ಜಗತ್ತಿನ ಆಗುಹೋಗುಗಳ ಬಗ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಕನ್ನಡ ಪತ್ರಿಕೆಯನ್ನು ಕೊಂಡು ಓದುವಂತ ಕೆಲಸವನ್ನ ಎಲ್ಲ ಕನ್ನಡಿಗರು ಕೂಡ ಮಾಡಿದ್ರೆ ಅದು ಕೂಡ ಕನ್ನಡ ಉಳಿಸುವಂತ ಒಂದು ಕೆಲಸ ಆಗುತ್ತೆ. ಇಲ್ಲ ಅಂದ್ರೆ ಪತ್ರಿಕೆಗಳು ಕೂಡ ನಮ್ಮಿಂದ ಮಾಯ ಆಗಿ ಕೇವಲ ಡಿಜಿಟಲ್ ಮಾತ್ರ ಉಳಿಯುವಂತ ಪರಿಸ್ಥಿತಿ ಬಂದ್ರೆ, ಮಾತನಾಡೋದನ್ನು ಬಿಟ್ರೆ, ಬರೆಯೋದನ್ನ ಬಿಟ್ರೆ, ಹಾಗೇನೆ ಓದೋದನ್ನು ಬಿಟ್ರೆ ಕನ್ನಡವೂ ಕೂಡ ಅಳಿಸಿ ಹೋಗುವಂತ ಪರಿಸ್ಥಿತಿಗೆ ಬರಬಹುದು. ಹಾಗಾಗಿ ಅನೇಕ ಭಾಷೆಗಳು ಜಗತ್ತಿನಿಂದ ಅಳಿಸಿ ಹೋಗಿದೆ. ಕನ್ನಡ ಶಾಶ್ವತವಾಗಿ ಉಳಿಬೇಕು ಅಂದ್ರೆ ಅದನ್ನು ಬಳಸುವಂತ ಕೆಲಸ ಆಗಲಿ. ತಮ್ಮೆಲ್ಲರ ಈ ಕನ್ನಡ ತಾಯಿ ಭುವನೇಶ್ವರಿಯ ಸೇವೆಯನ್ನು ನೀವು ಮಾಡ್ತಾ ಇರೋದಕ್ಕೆ ತಮಗೆ ಅಭಿನಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.